ಕೆಂಬೂತ. ಕ್ರವ್ ಫೀಸೆಂಟ್, ಗ್ರೇಟರ್ ಕ್ಯಾವ್ಕಲ್ ಎಂದು ಕರೆಯಲಾಗುವ ಕೆಂಬೂತ ಅಥವಾ ರತ್ನ ಪಕ್ಷಿಗಳು ಕುಕುಲಿಡೆ ಕುಟುಂಬಕ್ಕೆ ಸೇರಿವೆ. ಕೋಗಿಲೆ ಕೂಡ ಇದೇ ಕುಟುಂಬಕ್ಕೆ ಸೇರಿದ್ದರೂ ಇವು ಕೋಗಿಲೆಗಳ ರೀತಿ ಪರಾವಲಂಬಿಗಳಲ್ಲ, ಅಂದರೆ ಬ್ರೂಡ್ ಪ್ಯಾರಾಸೈಟ್ಗಳಲ್ಲ. ಸೆಂಟ್ರೋಪಸ್ ಸಿನೆನ್ಸಿಸ್ ಎಂಬುದು ಇವುಗಳ ವೈಜ್ಞಾನಿಕ ಹೆಸರಾಗಿದ್ದು ಇದರಲ್ಲಿ ಹಲವಾರು ಉಪಜಾತಿಗಳಿವೆ. ಇವು ಆಗ್ನೇಯ ಏಷ್ಯಾ ಮತ್ತು ಭಾರತ ಉಪಖಂಡದಾದ್ಯಂತ ವ್ಯಾಪಕವಾಗಿ ಹಂಚಿಕೆಯಾಗಿದ್ದು ಕೃಷಿ ಭೂಮಿ ಮತ್ತು ನಗರಗಳ ಪಾರ್ಕ್ಗಳಲ್ಲಿ ವಾಸ ಮಾಡುತ್ತವೆ. ಇವು ದುರ್ಬಲ ಹಾರಾಟಗಾರರಾಗಿದ್ದು ಹಾರುವುದು ಕಡಿಮೆ, ಬದಲಾಗಿ ಕುಪ್ಪಳಿಸುವುದು ಅಧಿಕ. ಇವು ಹಣ್ಣು, ಬೀಜಗಳಲ್ಲದೆ ಕೀಟಗಳು, ಹಾವು, ಬಸವನ ಹುಳುಗಳಂತಹ ಕ್ರಿಮಿಕೀಟಗಳನ್ನು ಭಕ್ಷಿಸಿ ತಿನ್ನುತ್ತವೆ. ದೈಹಿಕ ಗೋಚರತೆ: ಇವು ಕಾಗೆಯಷ್ಟು ಗಾತ್ರ ಹೊಂದಿದ್ದು ದೇಹವಿಡೀ ಕಪ್ಪು ಬಣ್ಣದಿಂದ ಆವೃತವಾಗಿರುತ್ತದೆ. ಉಳಿದಂತೆ ಇವುಗಳ ರೆಕ್ಕೆಯು ಕಂದುಗೆಂಪು ಬಣ್ಣವನ್ನು, ಐರಿಸ್ ಕೆಂಪು ಬಣ್ಣವನ್ನು ಹೊಂದಿರುತ್ತದೆ. ಇವುಗಳ ಕಣ್ಣು ಈ ರೀತಿ ಕೆಂಪಾಗಿರುವ ಕಾರಣದಿಂದ ಇವುಗಳಿಗೆ ಕೆಂಬೂತ ಎಂಬ ಹೆಸರು ಬಂದಿರಬಹುದು. ಇವುಗಳಲ್ಲಿ ಗಂಡು ಮತ್ತು ಹೆಣ್ಣುಗಳೆರಡೂ ಒಂದೇ ರೀತಿಯ ದೈಹಿಕ ಗೋಚರತೆಯನ್ನು ಹೊಂದಿರುತ್ತವೆಯಾದರೂ ಹೆಣ್ಣು ಗಾತ್ರದಲ್ಲಿ ಗಂಡಿಗಿಂತ ಕೊಂಚ ದೊಡ್ಡದಾಗಿರುತ್ತದೆ. ಸಂತಾನೋತ್ಪತ್ತಿ ಪ್ರಕ್ರಿಯೆ: ಜೂನ್ನಿಂದ ಸೆಪ್ಟೆಂಬರ್ ಇವುಗಳ ಬ್ರೀಡಿಂಗ್ ಸೀಸನ್ ಆಗಿದೆ. ಈ ವೇಳೆ ಗಂಡು ಕೂಗಿ ಹೆಣ್ಣನ್ನು ಮಿಲನಕ್ಕೆ ಆಹ್ವಾನಿಸುತ್ತದೆ. ಗಂಡು ಆಹಾರವನ್ನು ನೀಡಿ ಬಾಲವನ್ನು ಕುಣಿಸುತ್ತಾ ಹೆಣ್ಣನ್ನು ಬೆನ್ನಟ್ಟುವ ಮೂಲಕ ವಿವಿಧ ಕಸರತ್ತುಗಳನ್ನು ಮಾಡಿ ಹೆಣ್ಣನ್ನು ಒಲಿಸಿಕೊಳ್ಳುತ್ತದೆ. ಗಂಡು 3 ರಿಂದ 8 ದಿನಗಳೊಳಗೆ ಭೂಮಿಯಿಂದ 6 ಮೀಟರ್ ಎತ್ತರದಲ್ಲಿ ಗೂಡು ಕಟ್ಟುತ್ತದೆ. ಗೂಡು ಕಟ್ಟುವಲ್ಲಿ ಈ ಪಕ್ಷಿಗಳು ಹೇಳಿಕೊಳ್ಳುವಂತಹ ಕೌಶಲ್ಯವನ್ನು ತೋರುವುದಿಲ್ಲ. ಇವು 3 ರಿಂದ 5 ಬಿಳಿಯ ಮೊಟ್ಟೆ ಇಡುತ್ತವೆ. 15 ದಿವಸ ಕಾವು ಕೊಡುತ್ತವೆ. ಮೊಟ್ಟೆಯಿಂದ ಹೊರಬಂದ ಮರಿಗಳು ಕಪ್ಪು ದೇಹ, ಬಿಳಿಗರಿಗಳಿಂದಾಗಿ ಹೆಜಾಗ್ಗಳ ರೀತಿ ಕಾಣುತ್ತವೆ. 18 ರಿಂದ 22 ದಿನಗಳಿಗೆ ಮರಿಗಳ ರೆಕ್ಕೆ ಬಲಿತು ಸ್ವತಂತ್ರವಾಗಿ ಜೀವಿಸತೊಡಗುತ್ತವೆ. ಇವುಗಳ ಮಾಂಸವು ಕ್ಷಯ ಮತ್ತು ಶ್ವಾಸಕೋಶದ ಕಾಯಿಲೆಗಳಿಗೆ ಉತ್ತಮ ಮದ್ದು ಎಂಬ ಮೂಢನಂಬಿಕೆಗಳು ದೇಶದ ವಿವಿಧೆಡೆ ವಿವಿಧ ತೆರನಾಗಿ ಚಾಲ್ತಿಯಲ್ಲಿವೆ. ಇವು 5 ರಿಂದ 8 ವರ್ಷ ಜೀವಿತಾವಧಿ ಹೊಂದಿರುತ್ತವೆ. ಇದಿಷ್ಟು ಕೆಂಬೂತಗಳ ಕುರಿತಾದಂತಹ ಕಿರು ಮಾಹಿತಿ. ಇತರೆ ಪಕ್ಷಿಗಳ ಮಾಹಿತಿ ಕೆಳಗಿನ ಡಿಸ್ಕ್ರಿಪ್ಷನ್ನಲ್ಲಿದೆ, ಗಮನಿಸಿ. ಧನ್ಯವಾದಗಳು. ನಮಸ್ಕಾರ.